ನಾನು ಇದೇ ಪುನೀತ್ ಕೆರೆಹಳ್ಳಿ ಅಂತ ನಾನು ವಿಡಿಯೋ ಮಾಡಿಲ್ಲ. ನೆನಪಿರಲಿ, ನಾನು ಇವನೇ ಪುನೀತ್ ಕೆರೆಹಳ್ಳಿ ಅಂತ ನಾನು ವಿಡಿಯೋ ಮಾಡಿಲ್ಲ. ಇವನೇ ಪುನೀತ್ ಕೆರೆಹಳ್ಳಿ ಅಂತ ನಾನು ಒಂದು ಫೋಟೋ ತೋರಿಸಿಲ್ಲ. ಎಲ್ಲಿ ನಿನ್ನ ಅಪ್ಪನ ಮನೆಗೆ ಹೋಗ್ತೇವೆ, ಹೋಗು. FIR ಹಾಕ್ಸ್ತೀಯಾ? ಹೋಗು ಬೋಳಿ ಮಗನೇ. ನಿಂದು ಏನಿದ್ರು ಕೆರೆಹಳ್ಳಿಲಿ ಮಾತ್ರ ಇಡ್ಕ. ಕರಾವಳಿಗೆ ಬಂದರೆ ನಿನಗೆ ನೆನಪಾಗಿದ್ದಷ್ಟು ಈ ಸುಳೆ ಮಗನಿಗೆ ಉಗಿದಿದ್ದೀನಿ. ಇನ್ನೂ ಏನಾದರೂ ಉಗಿಯೋದಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಈ ಬೋಳಿ ಮಗನಿಗೆ ಶೇರ್ ಮಾಡಿ. 6 ಕೋಟಿ ಜನರ ಹೃದಯದಲ್ಲಿ ಇವತ್ತು ಕೂತಿರೋ ಒಬ್ಬನೇ ಹೀರೋ, ರಿಯಲ್ ಹೀರೋ ಅಂದರೆ ಅದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ. ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಇಬ್ಬರು ಸೇರಿ ನಿನಗೆ ಮೆಟ್ಟಲ್ ಹೊಡಿತಾರೆ. ಅಲ್ಲಿ ನಾನು ಇರ್ತೀನಿ, ನಾನು ಆಗ್ತೀನಿ ನಿನಗೆ. ನಿನ್ನ ಅಪ್ಪಂದ್ರೆ ಯಾರೆಲ್ಲ ನಿನ್ನ ಜೊತೆ ಬರ್ತಾರೆ ಕರ್ಕೊಂಡು ಬಾ. ಈ ವಿಷಯದಲ್ಲಿ ನಮ್ಮ ತಂಟೆಗೆ ಬಂದರೆ ನಿನ್ನ ಮಗನೇ ನಿನಗೆ ಅಲ್ಲಿ ಯಾವ ಥರ ಒದೆ ಬೀಳುತ್ತೆ. ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಇಬ್ಬರು ನಿನಗೆ ಹೆಂಗೆ ಮೆಟ್ಟಲ್ ಹಾಕ್ತಾರೆ ಆಮೇಲೆ ನಿನಗೆ ಗೊತ್ತಾಗುತ್ತೆ. ನಾಯಿ ನಿನ್ನ ಅಪ್ಪನಿಗೂ ಫೋನ್ ಮಾಡ್ಬೋದು, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಪೊಲೀಸ್ ಬೇಕು, ಪಿಂಕನ್ಗೆ ತಲ್ಲ ಹೊಡು ಬೇವರ್ಸಿನ ಬೋಳಿ ಮಗನೇ. ಜೈ ಹಿಂದ್ ಜೈ ಭಾರತ್. ಮೊನ್ನೆಷ್ಟೇ ಒಂದು 2 ದಿವಸದ ಹಿಂದೆ ಪುನೀತ್ ಕೆರೆಹಳ್ಳಿ ಒಂದು ವಿಡಿಯೋ ಹಾಕಿದ್ದ. ಅದಕ್ಕಂತ ಹೇಳಿಬಿಟ್ಟು ಸುಮಾರು ಜನ ಅದನ್ನು ಪ್ರಚಾರ ಮಾಡಿಕೊಂಡ್ರು. ಪುನೀತ್ ಕೆರೆಹಳ್ಳಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರಿಗೆ ಬೆದರಿಕೆ ಹಾಕಿದ್ದಾನೆ ಅಂತ. ನಾನು ಹೇಳ್ತಾ ಇದ್ದೀನಿ, ಪುನೀತ್ ಕೆರೆಹಳ್ಳಿ ಬೆದರಿಕೆ ಆಗಿರೋದಲ್ಲ, ಅವನು ನಾಯಿ ಥರ ಬೊಗಳಿರೋದು. ಎರಡನೇದಾಗಿ ಇವನೊಬ್ಬ ಹಿಂದೂ ನಾಯಕ ಅಂತ ಹೇಳ್ಕೊಂಡು ಬಹಳಷ್ಟು ಹಾರಾಟ ಮಾಡಿದ್ದಾನೆ. ಇವನು ಮೊದಲನೇದಾಗಿ ಟಾರ್ಗೆಟ್ ಯಾರಂತ ಹೇಳಿದರೆ ಮುಸ್ಲಿಮರು. ಇವನು ಹಿಂದೂ ಮತ್ತು ಮುಸ್ಲಿಮರನ್ನ ಇಬ್ಬರನ್ನ ಕೋಮು ಗಲಾಟೆ ಮಾಡಿಸೋಕೆ ಬಹಳ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಇವನು ಗೋಮಾತೆನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ದನದ ಮಾಂಸದ ವ್ಯಾಪಾರ ಮಾಡೋನು. ಇವನು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಎಲ್ಲೋ ಒಂದು ಕಡೆ ದನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಸಾಕೋಕ್ಕೂ ತಗೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಅವ್ರ ಮೇಲೆ ವಿಡಿಯೋ ಅದು ಇದೆಲ್ಲ ಮಾಡಿಕೊಂಡು ಒಂದು ಸೆಟಲ್ಮೆಂಟ್ ಮಾಡ್ತಾನೆ. ಅದರಲ್ಲಿ ಈ ಒಂದು ಜೀವನ ಇಷ್ಟು ವರ್ಷದಿಂದ ಸಾಕ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಇವನು ನಿಜವಾದ ಹಿಂದೂ ನಾಯಕ ಆಗಿರ್ತಾ ಇದ್ದಿದ್ರೆ 13 ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆ ಅದರಿಂದ ಬಹಳಷ್ಟು ಸತ್ಯಾಂಶ ಎಲ್ರಿಗೂ ಗೊತ್ತಾಗಿದೆ. ಇವತ್ತಿನ ದಿವಸ ಇವನು ಮುಸ್ಲಿಮನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಸಮೀರ್ MD ಮಾಡಿದಂಥ ವಿಡಿಯೋನ ಇವನಿಗೆ ಮತ್ತೆ ಇವನ ಗುರು, ಅವನಿಗೆ ಗುರು ಆಗಿರ್ಬೋದು ಸೂಲಿಬೆಲೆ, ಈ ಇಬ್ಬರಿಗೂ ತಿಕ್ಕದಲ್ಲಿ ಉರಿ ಹಚ್ಕೊಬಿಡ್ತು. ಹಾಗಾಗಿ ಇವರು ಸಮೀರ್ MDನ ಟಾರ್ಗೆಟ್ ಮಾಡಿದ್ರು. ಇದೇ ಸೂಲಿಬೆಲೆ ಸೌಜನ್ಯದ ಅತ್ಯಾಚಾರ ಆಗಿದ ಒಂದು 10-15 ದಿವಸದ ನಂತರ ಬಂದವನು, ಏನೇ ಆಗಲಿ ನಾನು ನಿಮ್ಮ ಜೊತೆ ಇದ್ದೀನಿ, ಈ ಹೋರಾಟದಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆ ಕೊಡ್ತೀನಿ, ನಾವು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಬೋಲ್ ಬಚ್ಚನ್ ಬಿಟ್ಟು ಹೋದವನು 13 ವರ್ಷದ ನಂತರ ಇವತ್ತು ಬಾಯಿ ಎತ್ತಿದ್ದಾನೆ. ಯಾಕಂತ ಹೇಳಿದರೆ ಇವರಿಬ್ಬರದು ಟಾರ್ಗೆಟ್ ಬರೀ ಮುಸ್ಲಿಮರು. ಇವರಿಬ್ಬರದು ಯೋಚನೆ ಏನಂತ ಹೇಳಿದರೆ ಈ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನ ಕೋಮು ಗಲಾಟೆಗೆ ಇಳಿಸಬೇಕು, ಒಬ್ರಿಗೊಬ್ರು ಹೊಡೆದಾಡ್ಕೋಬೇಕು, ದಂಗೆ ಆಗಬೇಕು ಅನ್ನೋದೇ ಇವರಿಬ್ಬರದು ಉದ್ದೇಶ. ಇವರು ನಿಜವಾಗ್ಲೂ ಹಿಂದೂ ನಾಯಕರಾಗಿರ್ತಿದ್ರೆ ಇವರು ಇಷ್ಟು ವರ್ಷದಲ್ಲಿ ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದಾಗ ಯಾವತ್ತೂ ಕೂಡ ಮುಂದೆ ಬಂದವರಲ್ಲ. ಈ ಕಚಡಗಳು ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ಅವರಿಗೆ ಸವಾಲು ಹಾಕೋಕೆ ಹೋಗಿದ್ದಾರೆ. ಅಂದರೆ ನಾವು ಉಜಿರೆಗೆ ಬಂದೇ ಬರ್ತೀವಿ, ಅದೇನು ಮಾಡ್ತೀರಾ ಮಾಡಿ ಅಂತ. ಮಹೇಶ್ ಶೆಟ್ಟರು ಹೇಳಿರೋದೇನಂತ ಹೇಳಿದರೆ 13 ವರ್ಷದ ಹಿಂದೆ ಈ ಸೂಲಿಬೆಲೆ ಅನ್ನೋನು ನನ್ನ ಮನೆಗೆ ಬಂದಿದ್ದ, ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ, ನಿಮ್ಮ ಜೊತೆ ನಾನಿದ್ದೀನಿ, ಹೋರಾಟ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ದವನು 13 ವರ್ಷ ಆದರೂ ಮಧ್ಯೆ ಬರಲಿಲ್ಲ ಯಾವುದೇ ವಿಚಾರದಲ್ಲೂ. ಈಗ ಸಮೀರ್ MD ಬಗ್ಗೆ ಮಾತಾಡೋಕೆ ಶುರು ಮಾಡಿದಾಗ ಅವ್ರು ಹೇಳಿರೋಂಥ ಮಾತಲ್ಲಿ ಅರ್ಥ ಇದೇ ಇರೋದು. ಅವತ್ತು ನೀನು ನನ್ನ ಮನೆಗೆ ಉಜಿರೆಗೆ ಬಂದಿದ್ದೆ, ಇನ್ನೊಂದ್ಸಲ ನೀನು ಉಜಿರೆಗೆ ಬಂದರೆ ನಿನಗೆ ಮೆಟ್ಟಲ್ಲಿ ಓಡಿಸ್ತೀನಿ ಅಂತ. ಅದು ಅವ್ರು ಹೇಳಿರೋದ್ರಲ್ಲಿ ಏನೋ ಒಂದು ಮಿಸ್ಟೇಕ್ ಇರ್ಬೋದು, ಆದರೆ ಅವ್ರು ಹೇಳಿರೋದಕ್ಕೆ ಅರ್ಥ ಇದೆ. ಏನಂದರೆ ನೀನು 13 ವರ್ಷದ ಹಿಂದೆ ನನ್ನ ಮನೆಗೆ ಬಂದಿದ್ದೆ, ಇನ್ನೊಂದ್ಸಲ ನೀನು ನನ್ನ ಮನೆಗೆ ಬಂದರೆ ನಿನಗೆ ಮೆಟ್ಟಲ್ ಹೊಡಿತೀನಿ ಅಂತ. ಅದನ್ನು ಇವರು ನಾವು ಉಜಿರೆಗೆ ಬಂದರೆ ನೀವು ಮೆಟ್ಟಲ್ ಹೊಡಿತೀರಾ ಅಂತ ನೀವು ಸವಾಲು ಆಗ್ತಿದ್ದೀರಾ, ನಾವು ಬಂದೇ ಬರ್ತೀವಿ, ಅದೇನು ಮಾಡ್ತೀರಾ ಮಾಡಿ ಅಂತ ನೀವು ಬೊಗಳ್ತಾ ಇದ್ದೀರಾ. ಅಕಸ್ಮಾತ್ ನಿಮಗೆ ಬರಲೇಬೇಕು, ನಾವು ಬಂದೇ ಬರ್ತೀವಿ, ಅದೇನು ಮಾಡ್ತೀರಾ ಮಾಡಿ ಅಂತ ನೀವು ಸವಾಲು ಹಾಕಿ ಬರೋದಾದರೆ ಆ ಜಾಗಕ್ಕೆ ನಾನು ಬರ್ತೀನಿ, ನೀವು ಮೆಟ್ಟಲ್ಲಿ ಒದೆ ತಿಂತೀರಾ. ನೀವು ಹಿಂದೂ ನಾಯಕರಲ್ಲ, ನೀವು ತುಣ್ಯ ನಾಯಕರು. ನೀವು ಹಿಂದೂ ನಾಯಕರಲ್ಲ, ನೀವು ತುಣ್ಯ ನಾಯಕರು. ನೀವು ಅಕಸ್ಮಾತ್ ಹಿಂದೂ ನಾಯಕರೇ ಆಗಿರ್ತಾ ಇದ್ದಿದ್ರೆ ಇಷ್ಟು ವರ್ಷದಲ್ಲಿ ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಕೊಡೋದ್ರಲ್ಲಿ ನಿಮ್ಮದು ಕೂಡ ಪಾಲಿರಬೇಕಿತ್ತು. ನೀವು ಇವತ್ತು ಧರ್ಮಸ್ಥಳದವ್ರನ್ನ ಬಹಳ ಹೊಗಳ್ತಾ ಇದ್ದೀರಾ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅನ್ನದಾನ ಮಾಡಿದ್ದಾನೆ. ವೀರೇಂದ್ರ ಹೆಗಡೆ 100
ಶಾಲೆ ಕಟ್ಸಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ. ಯಾರಪ್ಪನ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು? ನಿನ್ನನ್ನೇ ಕೇಳ್ತಿರೋದು. ಯಾರಪ್ಪನ ಮನೆ ದುಡ್ಡು ಅಂತ ನೀನು ಅವನ್ನ ಹೊಗಳ್ತಿದ್ಯಾ? ಈ ನಮ್ಮ ಇಡೀ ದೇಶದಲ್ಲಿ ಎಷ್ಟು ಹಿಂದೂಗಳಿದ್ದಾರೆ, ಅವರೆಲ್ಲರೂ ಧರ್ಮಸ್ಥಳಕ್ಕೆ ಹುಂಡಿಗೆ ಹಣ ಹಾಕ್ತಾರೆ. ಇವತ್ತಿನ ದಿವಸ ಕರಾವಳಿಗೆ ನೀನು ಬಂದರೆ, ಮಂಗಳೂರಿಗೆ ಬಂದರೆ ಬರೀ ಧರ್ಮಸ್ಥಳದಲ್ಲಿ ಅನ್ನದಾನ ಆಗೋದಲ್ಲ, ಇನ್ನೂ ಸುಮಾರು ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನದಲ್ಲೂ ಅನ್ನದಾನ ಆಗುತ್ತೆ. ಆದರೆ ಎಲ್ಲ ದೇವಸ್ಥಾನಕ್ಕಿಂತ ಜಾಸ್ತಿ ಹಣ ಬೀಳೋದು ಧರ್ಮಸ್ಥಳಕ್ಕೆ. ಆ ಅನ್ನದಾನಕ್ಕೆ ಬೀಳೋ ದುಡ್ಡನ್ನ ಈ ನಿನ್ನ ವೀರೇಂದ್ರ ಹೆಗ್ಗಡೆ ಯಾವುದಕ್ಕೆ ಯೂಸ್ ಮಾಡ್ತಾನೆ? ಬಡ್ಡಿಗೆ ಹಣ ಬಿಡ್ತಾನೆ. ಇವನು ಅಷ್ಟು ದೊಡ್ಡ ಪೂಜ್ಯರಾಗಿದ್ದರೆ, ಅಷ್ಟು ದೊಡ್ಡ ಧರ್ಮಾಧಿಕಾರಿಯಾಗಿದ್ದರೆ ಅಲ್ಲಿಗೆ ಹುಂಡಿಗೆ ಬೀಳೋ ಹಣನ ಕಮ್ಮಿ ದರದಲ್ಲಿ, ಕಮ್ಮಿ ಬಡ್ಡಿಲಿ ಜನರಿಗೆ ಕೊಡಲಿ, ಒಳ್ಳೇದು ಮಾಡಲಿ. ಇವನ ಹೆಸರಲ್ಲಿ ಅದೆಷ್ಟು ಜನ ಸುಸೈಡ್ ಮಾಡ್ಕೊಂಡ್ರು? ಅವಾಗ ನೀನು ಎಲ್ಲೋಗಿದ್ದೆ? ಎಷ್ಟು ಜನ ಸುಸೈಡ್ ಮಾಡ್ಕೊಂಡ್ರು? 12 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. DRDP ಸಂಘದಿಂದ ಹಣ ತಗೊಂಡವರು. ಇವನ ಮೇಲೆ 36 ಕೇಸ್ ಇದೆ, 4-5 FIR ಆಗಿದೆ. ಇಂಥವ್ನು ನಿನಗೆ ಧರ್ಮಾಧಿಕಾರಿಯಾಗಿ ಕಾಣ್ತಾನೆ. ಒಂದು ಹೆಣ್ಣಿಗೆ ರಕ್ಷಣೆ ಕೊಡೋಕ್ಕೆ ಅಂತ 13 ವರ್ಷದಿಂದ ಹೋರಾಟ ಮಾಡಿದವರು ನಿನಗೆ ಕೇವಲವಾಗಿ ಕಾಣ್ತಾರ? ನೀನು ತುಂಡೆ ನಾಯಕ. ನೀನು ಈ ಬೇವರ್ಸಿಗೆ ಫೋನ್ ಮಾಡೋರು ಯಾರು ಕೂಡ ಇವನ ಹತ್ರ ಮಾತಾಡುವಾಗ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ಇವನಿಗೆ ನೀವು ಕಾಲ್ ಮಾಡಿದಾಗ ಇವನು ದೊಡ್ಡ ಒಂದು ಮಠದೊಬ್ಬ ಸ್ವಾಮೀಜಿ ತರ ಮಾತಾಡ್ತಾನೆ. ಪುಟ್ಟ, ಕಂದ, ಗುರು, ಶಿಷ್ಯ ಅನ್ಕೊಂಡು. ಲೋ ಛತ್ರಿ ನನ್ನ ಮಗನೇ, ನಿನಗೆ ಫೋನ್ ಮಾಡೋದಾಗಿದ್ರೆ ನಾನು ಯಾವತ್ತೇ ಮಾಡ್ತಾ ಇದ್ದೆ. ನಾನು ನಿನಗೆ ಫೋನ್ ಮಾಡ್ತಾ ಇದ್ದಿದ್ರೆ ಸೂಳೆ ಮಗನಿಂದ ಹಿಡಿದು ತುಂಡೆ ನಾಯಕನವರೆಗೆ ನಿನಗೆ ಹೇಳ್ತಾ ಇದ್ದೆ. ನಾನು ಇವಾಗ ನಿನಗೆ ವಿಡಿಯೋ ಮಾಡಾಕ್ತಿ. ನಾನು ಇವತ್ತು ನಿನಗೆ ಯಾಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ರೆ ನೀನು ಇದಕ್ಕೆ ಉತ್ತರ ಕೊಡಬೇಕು. ನಾನು ಇವಾಗ ನಿನಗೆ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇದೇ ನಮ್ಮ ಬೆಳ್ತಂಗಡಿ ಗ್ರಾಮದಲ್ಲಿ ಹರೀಶ್ ಪೂಂಜಾ ಅವರು ಶಾಸಕರಾಗಿದ್ದಾರೆ. ಇವರು ಹಿಂದೂ ನಾಯಕರು. ಸೌಜನ್ಯ ಅನ್ನೋ ಹೆಣ್ಣಿಗೆ ನಾನು 3 ತಿಂಗಳಲ್ಲಿ 6 ತಿಂಗಳಲ್ಲಿ ನ್ಯಾಯ ಕೊಡಿಸ್ತೀನಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿರೋ ಒಂದು ಮಾತಿದೆ. ಆ ಮಾತು ಹೇಳಿದ ಮೇಲೆ ಇವತ್ತಿಗೆ 13-14 ವರ್ಷ ಆದ್ರೂ ಆ ಶಾಸಕ ಸುಮ್ಮನೆ ಇರೋದು ಯಾಕೆ? ನೀವು ಹಿಂದೂ ನಾಯಕರುಗಳಾಗಿದ್ರೆ ನೀವು ಹರೀಶ್ ಪೂಂಜಾನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ನೀವು ಯಾಕೆ ಈ ಸೌಜನ್ಯನ ಹೆಣ್ಣಿಗೆ ನ್ಯಾಯ ಕೊಡ್ಸೋಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ನೀವು ಹರೀಶ್ ಪೂಂಜಾನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ನೀವು ಮಾಡಬೇಕಿತ್ತಲ್ವಾ? ಇದೇ ಹರೀಶ್ ಪೂಂಜಾ ಶಾಸಕ ಆಗಿರೋ ಈ ಗ್ರಾಮದಲ್ಲಿ ಒಂದು ಸೌಜನ್ಯನ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಇಲ್ಲಿ ಅದೆಷ್ಟೋ ಹೆಣ್ಮಕ್ಳದ್ದು ಅತ್ಯಾಚಾರ ಮಾಡಿದ್ದಾರೆ. ಅಲ್ಲಿ ಡಬಲ್ ಮರ್ಡರ್ ಆಗಿದೆ. ವೇದಾವಳ್ಳಿ ಇನ್ನೂ ಬೇರೆ ಬೇರೆ ಅವ್ರದ್ದು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ. ಯಾಕೆ ಸಾಕ್ಷಿ ನಾಶ ಆಗಿದೆ? ಇದ್ರ ಬಗ್ಗೆ ನೀವು ಹಿಂದೂ ನಾಯಕರಾಗಿದ್ದರೆ ಈ ಹಿಂದೂ ಶಾಸಕನ ಹತ್ರ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಸೂಲಿ ಬೆಲೆನ ಸೂಳೆ ಬೆಲೆ ಅಂತ ಮಹೇಶ್ ಶೆಟ್ಟಿ ಮೊನ್ನೆ ಅಷ್ಟೇ ಹೇಳಿದ್ದಲ್ಲ, ಸುಮಾರು 7-8 ವರ್ಷದ ಹಿಂದೆ ಶಿರಾಡಿ ಘಾಟಿನ ಹುಲಿ ರಮಾನಾಥ್ ರೈ ಅವರು ಹೇಳಿದ್ದಾರೆ. ನಿನಗೆ ಗೊತ್ತಿದೆಯಾ? ಚಕ್ರವರ್ತಿ 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 ಯಾಕೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ? ಅವ್ರನ್ನ ನೀನು ಪ್ರಶ್ನೆ ಮಾಡಕ್ ಹೋಗಿರ್ತಾ ಇದ್ದಿದ್ರೆ ನೀನೇನ್ ನಿನ್ನ ಮೀಸೆನ ಹಿಂಗೆ ತಿರ್ಗಿಸ್ಕೊಂಡು ಮಾತಾಡ್ತೀಯಲ್ವಾ? ಮೀಸೆನ ಹಿಂಗೆ ತಿರ್ಗಿಸ್ಕೊಂಡು ಮೇಲೆ ಮಾಡ್ಕೊಂಡು ಮಾತಾಡ್ತೀಯಲ್ಲ, ಆ ಮೀಸೆನ ಕಟ್ ಮಾಡಿ ನೀನು ತುಣ್ಣೆಗೆ ಪಿಟ್ಟು ಮಾಡಿ ಕಳ್ಸೋರು. ನೀನೇನು ನಿನ್ನ ಮೀಸೆನ ಈ ಥರ ತಿರ್ಗಿಸ್ಬಿಟ್ಟು ಮೇಲ್ಗಡೆ ಮಾಡಿಬಿಟ್ಟು ತಿರ್ಗಿಸ್ತಾ ಇರ್ತೀಯಲ್ವಾ? ಆ ಥರ ನಾವು ನಮ್ಮ ಚಡ್ಡಿ ಒಳಗಡೆ ಶಾಟನ ತಿರುಗಿಸ್ತೀವಿ. ನಿಂದು ಮೀಸೆ ನಮ್ದೊಂದು ಶಾಟಕ್ಕೆ ಸಮಾನ. ನೀನು ತುಂಡೆ ನಾಯಕ. ನೀನು ಹೋಗು, ಈಗ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರು, ಕಚಡ ನಾಯಿ. ಹಿಂದೂ ನಾಯಕನ ಹೆಸರಲ್ಲಿ ನೀನು ಹೊಟ್ಟೆ ತುಂಬಿಸ್ಕೊಂಡು ಬದುಕ್ತಿರೋನು. ಹೆಗಲ ಮೇಲೆ ಕೇಸರಿ ಬಟ್ಟೆ ಹಾಕೊಂಡ ತಕ್ಷಣ ನೀನು ಹಿಂದೂ ನಾಯಕ ಆಗಲ್ಲ. ಈ ಇಂಡಿಯಾದಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಹಿಂದೂಗಳಾಗಿಯೇ ಇದ್ದಾರೆ. ಆದರೆ ನೀನು ಮಾತ್ರ ಕಚಡ. ನೀನು 10% ಜನ 15% ಜನ ಮುಸ್ಲಿಮಲ್ಲೂ ಕಚಡಗಳಿರ್ತಾರೆ. 10% 15% ಜನ ಹಿಂದೂನಲ್ಲೂ ಇದ್ದಾರೆ. ಆ 15% ಜನರಲ್ಲಿ ನೀನು ಮೊದಲನೇ ಕಚಡ. ನೀನು ಮೊದಲನೇ 1% ಕಚಡ ನೀನೇ. ಇನ್ನು ಉಳಿದ 14% ಯಾರಂತ ಕೇಳು. ನೀನು ಯಾರನ್ನ ರಕ್ಷಣೆ ಮಾಡೋಕ್ಕೆ ಅಂತ ಮಾತಾಡ್ತಿದ್ಯಲ್ವಾ, ಅವರು ಉಳಿದ ಕಚಡಗಳು. ಎರಡರಲ್ಲೂ ಇದ್ದಾರೆ ಕಚಡಗಳು. ಹಾಗಂತ ಹೇಳ್ಬಿಟ್ಟು ನೀನು ಹೇಳಿದ ತಕ್ಷಣ ನಾವು ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಕೋಬೇಕಾ? ನೀನು ಹೊಟ್ಟೆ ತುಂಬಿಸ್ಕೊಂಡಿದ್ದೆ ಇದರಲ್ಲಿ. ಅವತ್ತು ಬೆಂಗಳೂರಲ್ಲಿ ಕುರಿ ಮಾಂಸನ ನಾಯಿ ಮಾಂಸ ಅಂದೆ, ಒದೆ ತಿಂದೆ, ಒಡಿಸ್ಕೊಂಡೆ.
ಆಮೇಲೆ ಏನು ಮಾಡಿದೆ ನೀನು? ಏನಾದ್ರೆ ಕಿತ್ಕೊಂಡ ಅವ್ರದ್ದು ಕುರಿ ಮಾಂಸನ ಈ ಮುಟ್ಟಾಳ ನಾಯಿ ಮಾಂಸ ಅಂತಾನೆ. ಯಾಕಂತ ಹೇಳಿದ್ರೆ ಈ ಒಂದು ಟಾರ್ಗೆಟ್ ಏನಂತ ಹೇಳಿದ್ರೆ ಹಿಂದೂಗಳು ಕೂಡ ಅವ್ರದ್ದು ಹೋಟ್ಲಿಗೆ ಹೋಗಿ ಊಟ ಮಾಡ್ತಾ ಇದ್ರು. ಒಟ್ರಾಸಿ ಈ ಒಂದು ಟಾರ್ಗೆಟ್ ಏನಂತ ಹೇಳಿದ್ರೆ ಹಿಂದೂಗಳು ಮುಸ್ಲಿಂ ಅವ್ರ ಹೋಟ್ಲಿಗೆ ಹೋಗಬಾರ್ದು. ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪೀಕರ್ ಆಗಿ UT ಖಾದರ್ ಅವರಿದ್ದಾರೆ. ಎಲ್ಲೋಯ್ತು? ಇನ್ನು ನಿನಗೆ ಏನು ಬೇಕಾಗಿದೆ? ನೀನು ಮಾತ್ರ ಒಬ್ಬ ಹಿಂದೂ ಹೋರಾಟಗಾರರನ್ನ, ಬಾಕಿಯವರೆಲ್ಲರೂ ಮುಟ್ಟಾಡ್ರ. ನೀನು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರಿಗೆ ಸವಾಲು ಹಾಕೋದನ್ನ ಬಿಟ್ಟುಬಿಡು. ಮೊದಲನೇದಾಗಿ ಒಂದು ತಿಳ್ಕ, ನಿನ್ನ ಹತ್ರ ತಿಕ್ಕದಲ್ಲಿ ಅಷ್ಟು ದಮ್ಮಿದ್ರೆ, ನಿನ್ನ ತಿಕ್ಕದಲ್ಲಿ ಅಷ್ಟು ತಾಕತ್ತಿದ್ರೆ, ನಿನ್ನ ಮೀಸೆ ಗಂಡಸ್ಥಾನದ ಮೀಸೆ ಆಗಿದ್ರೆ ನೀನೊಂದು ಕೆಲಸ ಮಾಡು. ಒಂದು ದೇವಸ್ಥಾನದ ಹೆಸರು ಹೇಳ್ತೀನಿ. ಒಂದು ಅಜಿಲಮುಗುರು ಪಳ್ಳಿ ಅಂತ ಇದೆ ಬಂಟ್ವಾಳ ತಾಲೂಕಲ್ಲಿ. ಅಜಿಲಮುಗುರು ಪಳ್ಳಿ ಮತ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಲಶಿಪಳ್ಳಿ ಅಂತ. ಇಲ್ಲಿ ಒಂದು ಸಂಪ್ರದಾಯ ಇದೆ ಬಹಳ ವರ್ಷದಿಂದ ಹಿಂದೆಯಿಂದ. ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಜಾತ್ರೆ ಆಗುವಾಗ ಇಲ್ಲಿಂದ ಹರಕೆ ಅಲ್ಲಿಗೆ ಹೋಗುತ್ತೆ, ಅವ್ರದ್ದು ಹರಕೆ ಹಿಂದೂಗಳಿಗೆ ಬರುತ್ತೆ. ಮುಸ್ಲಿಂ ಅವ್ರದ್ದು ಹರಕೆ ಹಿಂದೂಗಳಿಗೆ ಹೋಗುತ್ತೆ, ಹಿಂದೂಗಳದ್ದು ಹರಕೆ ಮುಸ್ಲಿಂನವ್ರಿಗೆ ಹೋಗುತ್ತೆ. ನೀನು ಅಲ್ಲಿ ಹೋಗ್ಬಿಟ್ಟು ಪ್ರಶ್ನೆ ಮಾಡು, ಅಲ್ಲಿಗೆ ಹೋಗ್ಬಿಟ್ಟು ನೀನು ಕೇಳು, ಮುಸ್ಲಿಂನವ್ರನ್ನಾಗ್ಲಿ ಹಿಂದೂನವ್ರನ್ನಾಗ್ಲಿ, ನೀವು ಇದನ್ನು ಮಾಡ್ತಿರೋ ತಪ್ಪು, ಇದು ನಮ್ಮ ದೇವರು, ಇಲ್ಲಿ ನೀವು ಇದನ್ನು ಮಾಡಬಾರ್ದು ಅಂತ ನೀನು ಹೋಗಿ ಅಲ್ಲಿ ಕೇಳು. ಆ ಜಾಗಕ್ಕೆ ನಾನು ಬರ್ತೀನಿ. ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಇಬ್ಬರು ಸೇರಿ ನಿನಗೆ ಮೆಟ್ಟಲು ಹೊಡಿತೀವಿ. ನೀನು ತಿಕ್ಕದಲ್ಲಿ ದಮ್ಮಿದ್ರೆ ನೀನು ಈ ಜಾಗಕ್ಕೆ ಬರಬೇಕು. ನೀನು ಇಲ್ಲಿ ಬಂದು ಪ್ರಶ್ನೆ ಮಾಡಬೇಕು. ತಿಕ್ಕದಲ್ಲಿ ದಮ್ಮಿದ್ರೆ ನಿನ್ನ ಮೀಸೆ ಗಂಡಸ್ಥಾನದ ಮೀಸೆ ಆದ್ರೆ, ನೀನೇನು ಈ ಥರ ಮೀಸೆ ತಿರ್ಸ್ಕೊಂಡು ಮಾತಾಡ್ತೀಯಲ್ವಾ, ಆ ಥರ ಮೀಸೆ ನಾವು ನಮ್ಮ ಚಡ್ಡಿ ಒಳಗೆ ಕೈ ಹಾಕೊಂಡು ಶಾಟನ ತಿರುಗಿಸ್ತೀವಿ. ನೀನು ತುಂಡೆ ನಾಯಕ, ನೀನು ಸೂಳೆ ಮಗ. ಹೋಗಿ ಇವಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀಯಾ? ಮಾನ ಬಿಟ್ಟವನೇ. ನಾಚಿಕೆ ಆಗ್ಬೇಕಣ್ಣ ನಿನಗೆ. ಒಬ್ಬ ಹಿಂದೂ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು. ನೀನು ಪ್ರಶ್ನೆ ಮಾಡಬೇಕಾಗಿರೋದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿನ ಅಲ್ಲ. ನೀನು ಪ್ರಶ್ನೆ ಮಾಡಬೇಕಾಗಿರೋದು ಅದೇ ಬೆಳ್ತಂಗಡಿ ಗ್ರಾಮದ ಶಾಸಕ ಹರೀಶ್ ಪೂಂಜಾ ಅವ್ರನ್ನ. ಸೌಜನ್ಯರಿಗೆ ನ್ಯಾಯವನ್ನು 11 ವರ್ಷಗಳ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, ಒಂದೆರಡು ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಹರೀಶ್ ಪೂಂಜಾ ಏನ್ ಮಾಡ್ತಾರೆ? ಹರೀಶ್ ಪೂಂಜಾ 2012ರಲ್ಲಿ ಈ ಪ್ರಕರಣ ನಡೆದಿತ್ತು. ಆ ಪ್ರಕರಣ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇತ್ತು. ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು. ಈ ಜಿಲ್ಲೆಯ ಉಸ್ತುವಾರಿಯಾಗಿ CT ರವಿ ಅವರಿದ್ದರು. ಆ ಸಂದರ್ಭದಲ್ಲಿ ನಾನು CT ರವಿ ಅವರು ಬಂದು ಆ ಘಟನೆಯನ್ನು ನೋಡಿ ಸದಾನಂದ ಗೌಡರಲ್ಲಿ ಮಾತಾಡಿ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ಆದಾಗ ಅದನ್ನ 12ನೇ ದಿನದಲ್ಲಿ CIDಗೆ ಕೊಡುವಂತ ಕೆಲಸವನ್ನ ಆವತ್ತಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿತ್ತು. DV ಸದಾನಂದ ಗೌಡರು ಮಾಡಿದ್ರು. ಮೋದಿ ನಾಡೆಲ್ಲ ತಂದು ಬೋರ್ಡು ಅಂತ ಈ ಸಭೆಯನ್ನು ಕೇಳೋದಿಲ್ಲ. ಸೌಜನ್ಯಳ ತಾಯಿಯವರು ಈಗ ಉಲ್ಲೇಖ ಮಾಡಿದ್ರು, ನನಗೆ ಕೇಂದ್ರದಲ್ಲಿ ಭೇಟಿಯನ್ನ ಮಾಡಿಸ್ಕೊಡಿ, ನಾನು ನನ್ನ ಮನವಿಯನ್ನ ಕೊಡಬೇಕು ಅಂತ. ಸಂಪೂರ್ಣವಾಗಿ ನಾವು ಅವರ ಜೊತೆಗಿದ್ದೇವೆ. ಯಾವತ್ತು ಭೇಟಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ನಾವು ಭೇಟಿಯನ್ನ ಮಾಡಿಸ್ತೇವೆ. ಅವ್ರ ಹತ್ರ ಹೋಗಿ ಕೇಳು, ಈ ಹೆಣ್ಣಿಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ? ಈ ನಿಮ್ಮ ಗ್ರಾಮದಲ್ಲಿ ಇಷ್ಟು ವರ್ಷ ಆದ್ರೂ ಯಾಕೆ ನ್ಯಾಯ ಸಿಗ್ಲಿಲ್ಲ? ಸಂತೋಷ್ ರಾವ್ನ ನಿರಪರಾಧಿ ಅಂತ ಬಿಟ್ರು ಅಲ್ವಾ? ಹಾಗಾದ್ರೆ ನಿಜವಾದ ಅತ್ಯಾಚಾರಿ ಯಾರು ಅಂತ ನಿನ್ನ ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹೇಳ್ತಾನಲ್ವಾ, ಅತ್ಯಾಚಾರಿ ಸಂತೋಷ್ ರಾವೇ ಅಂತ. ಹಾಗಾದ್ರೆ ಸಂತೋಷ್ ರಾವ್ನ ಒಳಗಾಕಿ ನೀವು. ನಿಮ್ಮ ಹತ್ರ ದಾಖಲೆ ಇದೆ ತಾನೆ? ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ಹತ್ರ ಅಷ್ಟು ತಾಕತ್ತಿಲ್ಲ ಸಂತೋಷ್ ರಾವ್ನ ಬಿಡ್ಸಿಗೆ ಕರ್ಕೊಂಡು ಬರೋಷ್ಟು. ಯಾಕಂತ ಹೇಳಿದ್ರೆ ಇವನು ವೀರೇಂದ್ರ ಹೆಗಡೆ MP ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಆಗಿದ್ದಾನೆ, ಪವರ್ಫುಲ್ ಇವನು. ಇವನ ಹತ್ರ ಹಣ ಇದೆ, ಉಂಡಿಗೆ ಬೀಳೋದು ಹಣ ಇದೆ, ಎಲ್ಲ ಉಂಟಲ್ವಾ? ಇವನ್ ಏನ್ ಬೇಕಾದ್ರೆ ಮಾಡ್ಬೋದು. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವ್ರ ಹತ್ರ ಆ ಥರ ಏನಿಲ್ಲ ಅಲ್ವಾ? ಅವರು ಸಂತೋಷ್ ರಾವ್ನ ನಿರಪರಾಧಿ ಅಂತ ಬಿಡಿಸಿ ಬರೋಷ್ಟು ತಾಕತ್ ಅವ್ರ ಹತ್ರ ಇಲ್ಲ, ಬೇರೆ ಯಾರ ಹತ್ರನೂ ಇಲ್ಲ. ಇಲ್ಲಿ ಸಂತೋಷ್ ರಾವೇ ನೀವು ಹೇಳೋ ಪ್ರಕಾರ ಸಂತೋಷ್ ರಾವೇ ಅತ್ಯಾಚಾರಿ ಆದ್ರೆ ನೀವು ಅವನ್ನ ಒಳಗಾಕ್ಸಿ ದಾಖಲೆಯನ್ನು ತಗೊಂಡು ಬನ್ನಿ. ಯಾಕೆ ಸುಮ್ಮನೆ ಇದ್ದೀರಾ? ನೀನ್ ಹೇಳ್ತೀಯ ಧರ್ಮಸ್ಥಳದಲ್ಲಿ ಅನ್ನದಾನ ಮಾಡ್ತಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ನಿಮಗೇನು? ನೀನು ಪುಕ್ಳಿಲಿ ಅಷ್ಟು ದಮ್ಮಿದ್ರೆ ಇದೇ ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಮ್ಮ ಹಿಂದೂ ದೇವಸ್ಥಾನ, ಅದು ನಮ್ಮ ಹಿಂದೂ ದೇವಸ್ಥಾನ, ನಮ್ಮ ಹಿಂದೂ ದೇವರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ, ನಮ್ಮ ಹಿಂದೂ ದೇವಾಲಯದ ಮುಂದೆ ಧ್ವಜ ಹಾರಿಸಿ ತೋರಿಸು.
ನೀನು ಸುಲಿಬೆಲೆಗೂ ಹೇಳು, ನಿಮ್ಮಿಬ್ಬರು ತುಂಣೆಯಲ್ಲಿ ಅಷ್ಟು ತಾಕತ್ತಿದ್ರೆ ಅಲ್ಲಿ ಬಂದು ಧ್ವಜ ಹಾರಿಸಿ ನೀವು, ಆವಾಗ ನಾನು ನಿನ್ನ ಒಪ್ಕೊಳ್ತೀನಿ ನೀನು ಹಿಂದೂ ನಾಯಕ ಅಂತ. ಅಷ್ಟವರೆಗೆ ನೀನು ತುಂಣೆ ನಾಯಕ. ನೀನು ಯಾರಿಗೆ ನೀನು ಸವಾಲಾಗ್ತಿದ್ಯಾ? ನಿನಗೆ ಬರಲೇಬೇಕು, ಒದೆ ತಿನ್ನಲೇಬೇಕು ಅಂತ ಇದ್ರೆ ನಾನು ಹೇಳಿದ ಜಾಗಕ್ಕೆ ಬಾ, ಅಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆ ಸವಾಲಾಕು, ಆ ದೇವಸ್ಥಾನದವ್ರಿಗೆ ಸವಾಲಾಕು. ನೀವು ನಮ್ಮ ದೇವಸ್ಥಾನದಿಂದ ಅವ್ರ ದೇವಸ್ಥಾನಕ್ಕೆ ಯಾಕೆ ಹರಕೆ ಕೊಡ್ತೀರಾ? ಅಲ್ಲಿ ಬಂದು ಕೇಳು. ನೀನು ಆ ಜಾಗಕ್ಕೆ ಬಾ, ನಿನಗೆ ಮೆಟ್ಟಲ್ಲಿ ಅವರು ಹೊಡಿತಾರೆ, ನಾನು ಹೊಡಿತೀನಿ. ಅವಾಗ ನೋಡೋಣ ನಿನ್ನ ಜೊತೆ ಎಷ್ಟು ಜನ ಹಿಂದೂಗಳು ಬರ್ತಾರೆ ಅಂತ. ನೀನು ಕಚಡ, ನೀನು ಹಿಂದೂ ನಾಯಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀನು ತುಂಡೆ ನಾಯಕ, ಮಾನ ಬಿಟ್ಟವನು ನೀನು. ಏನು ಹೊಟ್ಟೆಪಾಡಿಗೋಸ್ಕರ ನೀವು ಏನೆಲ್ಲ ಮಾಡ್ಕೊಳ್ತೀರ ಅಂದರೆ, ನಾಳೆ ದಿವಸ ನೀನು ಇದೇ ಗೋ ಮಾತೆನ ಕೂಡ ಮಾರಿ ನೀನು ಹೊಟ್ಟೆ ತುಂಬಿಸ್ಕೊಳ್ಳೋನು. ನಿನ್ನ ಯೋಗ್ಯತೆ ನಿನ್ನ ಮುಖದಲ್ಲಿ ಕಾಣುತ್ತೆ. ಏನು ಮೀಸೆ ತಿರ್ಸೋದು? ಏನು ನಾವೆಲ್ಲ ಗಂಡಸರೆಲ್ಲ ನಮಗೆ ಮೀಸೆನೇ ಇಲ್ವಾ? ನೀನು ಏನು ತಿರ್ಗಿಸ್ತೀವಿ ಅದನ್ನು ನಾವು ಶಾಟ ತಿರ್ಗಿಸ್ತೀವಿ. ಬೋಳಿ ಮಗನೇ, ಕರಾವಳಿ ಜನ ಎದ್ದು ನಿಂತರೆ ನಿನ್ನ ಪುಕ್ಳಿಗೆ ಬೆಂಕಿ ಹಾಕಿ ಕಳಿಸ್ತೀವಿ, ನೆನಪಿರ್ಲಿ. ಅಷ್ಟು ಸುಲಭವಾಗಿ ನೀನು ಬಂದು ನಾನು ಹೋಗ್ತೀನಿ, ಏನು ಮಾಡ್ತೀರಾ ಮಾಡಿ ಅಂತ ನೀನು ಸವಾಲಾಕಿ ಬರಬೇಡ. ನೀನು ಆ ಥರ ಮಾಡಿ ಬರೋದೇ ಆದರೆ ನಾವು ನಿನ್ನನ್ನು ವೆಲ್ಕಮ್ ಮಾಡ್ತೀವಿ, ಜೊತೆಗೆ ನಿನ್ನ ಪುಕ್ಳಿಗೆ ಬೆಂಕಿ ಇಟ್ಟು ಕಳಿಸ್ತೀವಿ. ನೆನಪಿರ್ಲಿ ನಿನಗೆ. ಏನು ಅಷ್ಟು ಸುಲಭ ಅನ್ಕೊಂಡ ನೀನು? ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಾಯಿ ಥರ ಬೊಗಳ್ತಾ ಇದೆಯಾ? ನಾವು ಇಲ್ಲೇ ರೌಂಡ್ ಹೊಡಿಯೋರು, ನಿನ್ನನ್ನು ಹಂಗೆ ಹೋಗಕ್ಕೆ ಬಿಡ್ತೀವಿ ಅನ್ಕೊಂಡ್ವ ನೀನು? ನಿನ್ನಂಥ ಛತ್ರಿ ನನ್ನ ಮಕ್ಕಳನ್ನ ಎಷ್ಟು ನೋಡಿಲ್ಲ ನಾವು. ನಿನ್ನಂಥ ಗುಲಾಮರು, ನಾಯಿಗಳು, ಕಚಡಗಳು, ತುಂಡೆ ನಾಯಕರು, ಬೇವರ್ಸಿ ಕಚಡ. 6 ಕೋಟಿ ಜನರ ಹೃದಯದಲ್ಲಿ ಇವತ್ತು ಕೂತಿರೋ ಒಬ್ಬನೇ ಹೀರೋ, ರಿಯಲ್ ಹೀರೋ ಅಂದರೆ ಅದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ 5-6 ಪಿಕ್ಚರ್ ಮಾಡಿಬಿಟ್ಟು ಹಿಟ್ಟಾಗಿಲ್ಲ. ಮಹೇಶ್ ಶೆಟ್ಟಿ ಅವ್ರದ್ದು ಫಿಲ್ಮ್ 100 ಡೇಸ್ ಓಡಿದೆ, ಅದ್ರ ಮೇಲೆ ಅವರು ದೊಡ್ಡ ನಾಯಕ ನಟ ಆಗಿದ್ದಾನೆ, ಎಲ್ಲರ ಮನಸ್ಸಲ್ಲಿದ್ದಾರೆ. ಆ ಥರ ಆಗಿಲ್ಲ. ಇಲ್ಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆಯಲ್ಲ ಅದನ್ನು ಇಂಚಿಂಚಾಗಿ ತೋರಿಸ್ಕೊಟ್ಟಿರೋ ರಿಯಲ್ ಹೀರೋ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ. ನೀನು ಅವ್ರದ್ದೊಂದು ಕೂದಲಿಗೆ ಬಿಡು, ಅವ್ರದ್ದೊಂದು ರೋಮಗೆ, ನೀನು ಅವ್ರದ್ದೊಂದು ಕೈಯಲ್ಲಿರೋ ರೋಮಕ್ಕೆ ನೀನು ಕುರ್ತೆಲ್ಲ. ನಿನ್ನಂಥ ಕಚಡಗಳು ಸವಾಲಾಕದ, ಅದನ್ನು ಬೇವರ್ಸಿಗಳು ಬೆದರಿಕೆ ಅನ್ಕೊಳ್ತಾರೆ. ನಾವು ನೀನು ಹೇಳಿರೋದನ್ನ ನೀನು ಬೊಗಳಿರೋದು ಅನ್ಕೊಂಡಿದ್ದೀವಿ. ನಿನ್ನಂಥ ತೂರ್ಕ ಛತ್ರಿ ನನ್ನ ಮಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರಿಗೆ ಸವಾಲು ಹಾಕೋದು, ನೀನು ಅಲ್ಲಿಂದ ಇಲ್ಲಿಗೆ ಬರೋದು, ನಾವು ನಿನ್ನನ್ನು ಹಂಗೆ ಕಳಿಸೋದು, ಆ ಥರ ಅನ್ಕೊಂಡಿದ್ಯಾ? ಅದನ್ನು ನೀನು ನಿದ್ರೆಯಲ್ಲಿ ಮಾತ್ರ ಅನ್ಕೋ ಲೋಪರ್. ಏನು ಫೋನ್ ಮಾಡಿದವ್ರನ್ನ ಒಂದು ಹೆಂಗಸು ಫೋನ್ ಮಾಡಿದಾಗ ತಲೆ ಕೆಟ್ಟಿದ್ಯಾ, ಹುಚ್ಚಿ ಅಂತ ಕೇಳ್ತೀಯ? ನಾಯಿ, ನೀನೊಬ್ಬ ಹಿಂದೂ ನಾಯಕನ? ಎಗ್ಲಲ್ಲಿ ಕೇಸರಿ ಬಣ್ಣ ಹಾಕೊಂಡು ನಾಮ ಹೇಳ್ಕೊಂಡ್ರೆ ಹಿಂದೂ ಆಗ್ಬಿಡ್ತೀಯನಲ್ಲೋ ಲೋಪರ್. ಮಂಗಳೂರಲ್ಲಿ ಅಂಡರ್ವರ್ಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ಹೇಳಿರೋದು ಮಾತಿದೆ, ಹಿಂದೂ ಆಗಿ ಹುಟ್ಟಿದ ಮೇಲೆ ಯಾರ ಅಪ್ಪನಿಗೂ ಎದುರಬಾರ್ದು, ನಾವು ಯಾರ ತಂಟೆಗೆ ಹೋಗ್ಬಾರ್ದು, ನಮ್ಮ ತಂಟೆಗೆ ಬಂದರೆ ಬಿಡಬಾರ್ದು ಅಂತ. ನೀನು ನಿಜವಾದ ಹೀರೋ ಆದರೆ ಈ ವೀರೇಂದ್ರ ಹೆಗಡೆದು ಕುಂಡಿ ನಕ್ಕಕ್ಕೆ ಹೋಗ್ತಾ ಇರಲಿಲ್ಲ ಎದುರುಕಂಡು. ನಿನ್ನ ಹತ್ರ ಅಷ್ಟು ಪವರ್ ಇದ್ರೆ ಬೋಳಿ ಮಗನೆ, ಹರೀಶ್ ಪೂಂಜಾ ಅವರಿಗೆ ಸವಾಲಾಕು, ಅವ್ರ ಹತ್ರ ಕೇಳು ಯಾಕೆ ಸುಮ್ಮನೆ ಇದ್ದೀರಂತ. ನಿಂದು ತಾಕತ್ತಿಗೆ ಅಲ್ಲಿ ಮೆಚ್ಚೋಣ. ಅದು ಬಿಟ್ಟು ನೀನು ಇಲ್ಲಿ ಇಷ್ಟು ಅತ್ಯಾಚಾರ ಆಗಿದೆ, ಇನ್ನು ನಿಮಗೆ ಏನು ಸಾಕ್ಷಿ ಬೇಕಾಗಿದೆ? ಏನು ತಗೊಂಡಿದ್ಯಾ? ಗೋಣಿಪೆ ಮಾಡ್ಕೊಂಡ ಮುಟ್ಟಾಳ? ಆಯ್ತಾ ನಿಂದು ಗೋಮಾತೆ ರಕ್ಷಣೆ? ಆಯ್ತಾ ನಿಂದು ಕಚಡ? ಅಲ್ಲಿ ಇಲ್ಲಿ ಟೆಂಪೋ ಹಿಡಿತೀಯಾ, ಜಿಪೆ ಮಾಡಿಸ್ಕೊಳ್ತೀಯಾ, ಒಡಿಸ್ಕೊಳ್ತೀಯಾ? 13 ವರ್ಷದ ಹಿಂದೆ 15 ವರ್ಷದ ಹಿಂದೆ ಹುಡುಗಿರ್ದ ದಂಧೆ ಮಾಡ್ತಿದ್ದವ್ ನೀನೇನು ಹೇಳೋದು? ಅವತ್ತವನು ರಾಕೇಶ ಕಚಡ ನಾಯಿ ಪ್ರಸನ್ನ ರವಿ ಅವ್ರನ್ನ ಕಲಸಿಪಾಳ್ಯದು ಕಾಮಾಕ್ಷಿ ಗ್ರ್ಯಾಂಡ್ ರೋಡಲ್ಲಿ ಆ ದಂಧೆ ಮಾಡೋಳು ಈ ದಂಧೆ ಮಾಡೋಳು ಅಂತ ಬೇಡ್ದಿದ್ದನ್ನೆಲ್ಲ ಹೇಳುವಾಗ ನಿನಗೆ ಹೆಣ್ಮಕ್ಳ ಬಗ್ಗೆ ಗೌರವ ಬರಲಿಲ್ವಾ? ಯಾಕೆ ನಿನಗೆ ಅದರಲ್ಲಿ ಏನು ಸಿಗಲ್ವಾ ಲೋಪರ್? ಏನು ಮಾನ ಬಿಟ್ಟು ಬಂದು ಮಾತಾಡ್ತಿದ್ಯಾನಲ್ಲ? ನಿಂದೇನಲ್ಲಿ ಕೆರೆಹಳ್ಳಿ ಏನಿದೆ ಅಲ್ಲೇ ನೋಡ್ಕ, ಈ ಕರಾವಳಿ ಬರಬೇಡ. ಬಂದ್ರೆ ಪುಕ್ಳಿಗೆ ಬೆಂಕಿ ಇಟ್ಟು ಕಳಿಸ್ತೀವಿ, ಬೆಂಕಿ. ಕಚಡ ನಾಯಿ ಇವನು. ಯಾವನಿಗೆ ಹೇಳ್ತಿರೋದು ನೀನು? ನೀನ್ ಏನು ಯೋಚನೆ ಮಾಡಿ ಮಾತಾಡ್ತಿದ್ಯಾ ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಇದು ನೆನಪಿರ್ಲಿ. ನಿನ್ನ ಹತ್ರ ಅಷ್ಟು ದಮ್ ಇದ್ರೆ ಅದನ್ನು ನೀನು ಮಾಡೋಕ್ಕೆ ಪ್ರಯತ್ನ ಪಟ್ಟು ನೋಡು. ನಾವಿಲ್ಲಿ ಇರೋದು ಕೂಡ ಅವರೇ, ಹಿಂದೂಗಳು.
ನಮಿಗೂ ಗೊತ್ತಿದೆ ನಿನ್ನನ್ನು ಹೆಂಗೆ ಆಟ ಆಡಿಸ್ಬೇಕಂತ. ಲೋಪರ್ ಸವಾಲ್ ಹಾಕಿ ನೀನು ಉಜಿರೆ ಬರ್ತೀಯಾ? ನಾನು ಹೇಳಿದ್ನಲ್ವ ನಿನಗೆ, ಆ ಜಾಗಕ್ಕೆ ಬಾ, ಅಲ್ಲಿ ಬಂದು ಹೇಳು. ನೀನು ಹಿಂದೂ ನಾಯಕ ಅಲ್ವಾ? ಹಿಂದೂ ದೇವಸ್ಥಾನದಿಂದ ಮುಸ್ಲಿಂನ ಪಳ್ಳಿಗೆ ಅಂದ್ರೆ ಮಸೀದಿಗೆ ಅಲ್ಲಿ ಹರಕೆ ಹೋಗುತ್ತೆ, ಅದನ್ನು ನಿಲ್ಸಕ್ಕೆ ಬಾ. ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಇಬ್ಬರು ಸೇರಿ ನಿನಗೆ ಮೆಟ್ಟಲು ಹೊಡಿತಾರೆ. ಅಲ್ಲಿ ನಾನು ಇರ್ತೀನಿ, ನಾನು ಆಗ್ತೀನಿ ನಿನಗೆ. ನಿನ್ನ ಅಪ್ಪಂದ್ರೆ ಯಾರೆಲ್ಲ ನಿನ್ನ ಜೊತೆ ಬರ್ತಾರೆ ಕರ್ಕೊಂಡು ಬಾ. ಮಹೇಶ್ ಶೆಟ್ರು ಹೇಳಿರೋ ಅರ್ಥನೇ ಬೇರೆ. ಉಜಿರೆಗೆ ಈ ಸೂಲಿಬೆಲೆ ಅಂತ ಬಂದವನು ಮತ್ತೆ 13 ವರ್ಷ ಆದ್ರೂ ಬರ್ಲಿಲ್ವಲ್ಲ, ಇನ್ನೊಂದ್ಸಲ ಬಂದ್ರೆ ಈ ಸೂಳೆ ಬೆಲೆ ಅಲ್ಲೇ ಅವನಿಗೆ ಮೆಟ್ಟಲು ಹೊಡಿತೀನಿ ಅಂತ ಅವ್ರು ಹೇಳಿರೋದು. ನೀನು ಉಜಿರೆಗೆ ಬಂದ್ರೆ ಅವನಿಗೆ ಮೆಟ್ಟಲು ಹೊಡಿತೀನಿ ಅಂತ ಅಲ್ಲ. ಅವ್ರು ಹೇಳಿರೋದ್ರಲ್ಲಿ ಏನೋ ಒಂದು ಕಮ್ಮಿ ಆಯ್ತು, ಅಷ್ಟು ಬಿಟ್ರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಅದೇ ಇರೋದು. ನಿಂದು ಕೇರಳಲ್ಲಿ ಮಾತ್ರ ಹಿಡ್ಕೋ ನೀನು ಮಾಡೋದನ್ನ. ಇದು ನಮ್ಮ ಕರಾವಳಿ, ಇಲ್ಲಿದ ಅಲೆದು ಸವಾಸಕ್ಕೆ ಬರಬೇಡ, ಕೊಚ್ಕೊಂಡು ಹೋಗ್ತೀಯ ರೆಸ್ಕಲ್. ನೀನೆಲ್ಲ ಆ ಕಡೆ ಜನರನ್ನ ನೀನು ಏನು ಆಟ ಆಡಿಸ್ತೀಯ, ಅವ್ರಿಗೇನು ಧಮಕಿ ಎಲ್ಲ ಕೊಟ್ಟು ಅವರಿಂದ ಹಣ ಏನು ಸಂಪಾದನೆ ಮಾಡ್ಕೊಳ್ತೀಯ, ಹೊಟ್ಟೆ ತುಂಬಿಸ್ಕೊಳ್ತೀಯ. ನೀನು ಆ ಕಡೆ ಬೆಂಗಳೂರು ಸೈಡೇ ಮಾಡ್ಕ, ಈ ಕಡೆ ಬರಕ್ ಹೋಗ್ಬೇಡ. ನಿಂದು ಟಾರ್ಗೆಟ್ ಬರೀ ಮುಸ್ಲಿಂ ಅವರು. ಈ ಲೋಪರ್ದು ಟಾರ್ಗೆಟು ಬರೀ ಮುಸ್ಲಿಂ ಅವರು. ನಾನು ಆವಾಗಲೇ ಹೇಳಿದೆ, ಮುಸ್ಲಿಮರು ಎಲ್ಲರೂ ಅತ್ಯಾಚಾರಿಗಳು, ಕೊಲೆಗಾರರು, ಮೋಸಗಾರರು ಇರಲ್ಲ. ಎಷ್ಟು ನಮ್ಮೊಳಗಡೆ ಎಷ್ಟು ಜನ ಇದ್ದಾರೆ, ಒಂದು 10% ಹಿಂದೂಗಳು ಕಚಡಗಳು, ಅದೇ ಥರ ಅವ್ರದ್ರಲ್ಲೂ ಇದ್ದಾರೆ. ಮುಸ್ಲಿಮಲ್ಲಿ ಒಂದು 15% ಜನ ಕಚಡ ಇದ್ದಾರೆ, ಹಿಂದೂಗಳಲ್ಲೂ ಒಂದು 15% ಕಚಡಗಳು ಇದ್ದೇ ಇದ್ದಾರೆ. ಎಲ್ಲ ಧರ್ಮದಲ್ಲೂ ಕಚಡಗಳಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಕಚಡಗಳು ಇರೋದ್ರಲ್ಲಿ ಮೊದಲನೇ ಕಚಡ ನೀನು. ಅರ್ಥ ಆಯ್ತು ನಿನಗೆ? ನೀನು ಹಿಂದೂ ನಾಯಕ ಅಂತ ಹೇಳಿ ಹೋರಾಟ ಮಾಡೋಕ್ಕೆ ಹೋಗ್ಬೇಡ. ನೀನು ತುಣ್ಣೆ ನಾಯಕ. ಮತ್ತೊಂದು ಸಲ ಹೇಳ್ತೀನಿ, ರ್ಯಾಸ್ಕಲ್. ನಾಚಿಕೆ ಮಾನ ಮರ್ಯಾದೆ ಏನಾದ್ರೆ ಇದೆಯೇನೋ ನಿನಗೆ? ಏನ್ ನಿನ್ನ ಮೀಸೆ? ನಮಗೆ ಮೀಸೆ ಬರಲ್ವಾ? ನೀನು ತಿರುಗುವಷ್ಟು ಮೀಸೆನ ನಾವು ನಮ್ಮ ಕೆಳಗಡೆ ಕೂದಲು ಹಿಂಗಿಂಗ್ ಮಾಡ್ತೀವಿ. ರಂಡೆ ಮಗ ಯಾರು ನಿನ್ನ ಅಮ್ಮೇರೆ ಪನ್ಪುಣ ಬೇವರ್ಸಿ ನಾ ಇದ್ದ ಮಗ. ಈ ಲೋಪರ್ ಸ್ವಲ್ಪ ಹಿಂದೂ ಅಂತ ಹೇಳ್ಕೊಂಡು ಹಿಂದೂಗಳಿಗಾಗಿ ಹೋರಾಟ ಅನ್ನೋದನ್ನ ಮಾಡುವಾಗ ನ್ಯಾಯವಾಗಿ ಮಾತಾಡು, ಯೋಚನೆ ಮಾಡಿ ಮಾತಾಡು. ಮತ್ತೊಂದು ಹಿಂದೂ ಹೋರಾಟಗಾರರನ್ನ ಹೀಯಾಳ್ಸಕ್ಕೆ ಹೋಗ್ಬೇಡ. ನೀನು ಆವಾಗ ಹಿಂದೂ ನಾಯಕ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನು ತುಣ್ಣೆ ನಾಯಕ. ನಿನಗೆ ಇನ್ನೇನು ಬೇಕಾಗಿದೆ? ಇನ್ನು ನೀನು ಕರಾವಳಿಗೆ ಬಂದುಬಿಟ್ಟು ನಾನು ಅಲ್ಲಿಂದ ಹೋಗ್ಬಿಡ್ತೀನಿ ಅನ್ಕೊಂಡ? ನೀನು ತಿಕ್ಕಕ್ಕೆ ಬೆಂಕಿ ಬೀಳುತ್ತೆ ಲೋಪರ್. ಹೆಂಗಸರ ಕೈಯಲ್ಲಿ ಓಡಿಸ್ತೀವಿ ನಿನಗೆ, ಹೆಂಗಸರ ಕೈಯಲ್ಲಿ. ಬಾಕಿ ಎಲ್ಲ ಬಿಡು. ನಿಂದು ಏನಿದ್ರು ಆ ಕಡೆ ಇಡ್ಕ. ಬೋಳಿ ಮಗನೇ, ಮಹೇಶ್ ಶೆಟ್ಟಿ ತಂಟೆಗೆ ಬರೋದು ಬಿಡು. ನೀನು ಅಲ್ಲಿ ಸರೌಂಡಲ್ಲಿ ಬಂದದ್ದು ಏನು ಹೇಳ್ತಾ ಇದೆಯಲ್ಲ, ಉಜಿರೆಗೆ ಬಂದು ಹೋಗ್ತೀನಿ ಹಂಗೆ ಹಿಂಗೆ ಅಂತ, ಅದು ನಿನ್ನ ಇದ್ರಲ್ಲಿ ಮಾತ್ರ. ಬೋಳಿ ಮಗನೇ, ನಿನಗೆ ತಾಕತ್ ಅನ್ನೋದಿದ್ರೆ, ಅಷ್ಟು ನಿನಗೆ ತಾಕತ್ತಿದ್ರೆ ತಲೆಯಲ್ಲಿ, ಲೋಪರ್ ಸುಳೆ ಮಗನೇ ನೀನು ಬಾ. ನಿನಗೆ ಹೆಂಗಸರ ಕೈಯಲ್ಲಿ ಓಡಿಸ್ತೀವಿ. ನಿನ್ನ ಪುಕ್ಳಿಗೆ ಬೆಂಕಿ ಇಟ್ಟು ಕಳಿಸ್ತೀವಿ. ನಾಯಿ ಚಾಲೆಂಜ್ ತಗೋ. ನೀನು ಆಟ ಹಿಡ್ದಿದ್ದೀರಲ್ಲ ನೀವು, ನಾವು ಬಂದೇ ಬರ್ತೀವಿ ಅದೇನು ಮಾಡ್ತೀರಾ ಮಾಡಿ ಅಂತ. ನೀನು ಬಾ. ನೀನು ಲೋಪರ್, ನೀನು ತಿಕ್ಕದಲ್ಲಿ ಅಷ್ಟು ತಾಕತ್ತೆ ಇದ್ರೆ ಬಾ. ನೀನು ಬೇವರ್ಸಿ ನಾಯಿ. ಯಾರ ಅಪ್ಪನಿಗೆ ಹೇಳ್ತಿರೋದು ನೀನು? ಮೊದಲು ನಿಂದು ತಿಕ್ಕದ ಒಳಗಡೆ ಎಷ್ಟು ಇದೆ ಅದನ್ನು ಇಡ್ಕ ಗಟ್ಟಿ. ಬೇವರ್ಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸುದ್ದಿಗೆ ಬರಬೇಡ. ಛತ್ರಿ ನನ್ನ ಮಗನೇ. ತಿಕ್ಕಾ ಮುಚ್ಕೊಂಡು ನಿಂದು ಎಷ್ಟು ಕೆಲಸ ಇದೆ ಅಷ್ಟು ಮಾಡ್ಕೊಂಡಿರು. ನಿನ್ನ ಹೊಟ್ಟೆಪಾಡಿಗೆ ಏನು ಮಾಡ್ತೀಯಲ್ವಾ? ಗೋರಕ್ಷಣೆ, ಗೋಮಾತೆ ರಕ್ಷಣೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಏನು ಮಾಂಸದ ವ್ಯಾಪಾರ ಮಾಡ್ತಿದ್ಯಾ ಅಲ್ಲ ನೀನು, ಅದರಲ್ಲಿ ಮಾತ್ರ ಇರು. ಈ ವಿಷಯದಲ್ಲಿ ನಮ್ಮ ತಂಟೆಗೆ ಬಂದರೆ ನಿನ್ನ ಮಗನೇ, ನಿನ್ನ ಯೋಚನೆ ಮಾಡಿರು. ನೀನು ಏನು ಫೋನ್ ಮಾಡಿದವ್ರಿಗೆ ಏನೆಲ್ಲ ನೀನು ಭಾಳ ಏಕವಚನದಲ್ಲಿ ಮಾತಾಡ್ತೀಯ. ನಾಯಿ ಕಚಡ ಸುಳೆ ಮಗನೇ. ಫೋನ್ ಮಾಡಿದವರಿಗೆಲ್ಲ ಏನು ಭಾಳ ಪುಟ್ಟ ಗುರು ಶಿಷ್ಯ? ಏನು ನೀನು ಶಾಟ ಬಂದಿರೋಷ್ಟು ವಯಸ್ಸಾಗಿಲ್ಲ ನಿನಗೆ, ಬೋಳಿ ಮಗನಿಗೆ. ನೀನೇನು ಹೇಳೋದು ಪುಟ್ಟ ಗುರು? ಏನು ನಿಂದು ಲ್ಯಾಂಗ್ವೇಜ್ ನಮಗೆ ಬರಲ್ಲ ಅನ್ಕೊಂಡಿದ್ಯಾನಲ್ಲೋ ಲೋಪರ್, ಚಪ್ಪರ್ ಛತ್ರಿ ಕಚಡ ನಾಯಿ ನೀನು. ಬೋಳಿ ಮಗನೇ, ಕೇಸರಿ ಬಟ್ಟೆ ಹಾಕೊಂಡ ತಕ್ಷಣ ನೀನು ದೊಡ್ಡ ಹಿಂದೂ ಹೋರಾಟಗಾರ ಅದೇನೋ ನೀನು. ನಮ್ಮ ಮಗನೇ, ನಿನ್ನ ಅಯ್ಯನ್ ತುಲ್ನ ಕೇಯ. ತಿಕ್ಕಾ ಮುಚ್ಕೊಂಡಿರು. ತುಣ್ಣೆ ನಾಯಕ ನೀನು. ಶಾಟ್ ನಾಯಕ ನೀನು. ಹೋಗು ನಿನ್ನ ಅಪ್ಪನ ಹತ್ರ. ಎಲ್ಲಿಗೆ ಹೋಗ್ತೇವೆ ಹೋಗು, ಹೇಳು ಈಗ. ಮಾಡು ವಿಡಿಯೋ ಮಾಡು. ಬೋಳಿ ಮಗನೇ, ಹಿಂದೂ ನಾಯಕ ನೀನು.
ಹಿಂದೂಗಳನ್ನ ಮುಸ್ಲಿಮವ್ರ ಜೊತೆ ಗಲಾಟೆಗೆ ಬಿಡೋಕ್ಕೆ ಪ್ರಯತ್ನ ಪಡ್ತಿರೋ ನೀನು. ಹಿಂದೂಗಳು ಹೋರಾಟ ಮಾಡಿಕೊಂಡು ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕಂತ ಇವತ್ತು ಎಲ್ಲ ಒಟ್ಟಾಗಿದ್ದಾರೆ. ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ರೈತರ ಸಂಘ ಆಗಿರ್ಬೋದು, ಭೀಮಸೇನಾ ಸಂಘ ಆಗಿರ್ಬೋದು, ಆರ್ಮಿ ಸೇನಾ ಆಗಿರ್ಬೋದು, ದಲಿತರದ್ದು ಎಷ್ಟೆಲ್ಲ ಸಂಘಗಳಿದ್ದಾವೆ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಒಂದೇ ಜಾತಿ ತರ ಇವತ್ತು ಈ ಹೆಣ್ಣಿಗಾಗಿ ಮಾತಾಡ್ತಿದ್ದಾರೆ. ಎಲ್ಲರೂ ಒಟ್ಟಾಗಿದ್ದಾರೆ. ಈ ತರ ಈ ಭೂಮಿ ಮೇಲೆ ಬಹಳ 100 ವರ್ಷ 200 ವರ್ಷ ಆದ್ಮೇಲೆ ಆಗ್ತಿರೋದು. ಇಡೀ ಜಾತಿ, ಇಡೀ ಧರ್ಮದವರು ಸೇರಿ ಒಂದು ಹೆಣ್ಣನ್ನ ರಕ್ಷಣೆಗಾಗಿ ಬಂದಿರೋರು. ಇವನೊಬ್ಬ ಕಚಡ ಬೇವರ್ಸಿ ಧರ್ಮಸ್ಥಳದವ್ರದ್ದು ಉಂಡಿಗೆ ಬಿದ್ದಿದ್ದ ಹಣನ ತಿನ್ಕೊಂಡು ದಾನ ಧರ್ಮ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಹೋಳಿ ಮಗನೇ, ನೀನು ಹಿಂದೂ ನಾಯಕ ಆಗಿದ್ರೆ ನೀನು ಈ ಧರ್ಮಸ್ಥಳದಲ್ಲಿ ಬಂದು ಮೊದಲು ನಮ್ಮ ಕೇಸರಿ ಧ್ವಜನ ಆರಿಸು. ಏನ್ ನಿನ್ನ ಹೆಗ್ಲಲ್ಲಿ ಹಾಕೊಳ್ತೀಯಲ್ಲ ಅದನ್ನ ಈ ಧರ್ಮಸ್ಥಳದ ಮುಂದೆ ಆರಿಸು, ಜಂಡ ಆರಿಸು ನಿನ್ ಕೈಲಿ ಆದ್ರೆ. ಎರಡನೇದು, ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಆ ಪಳ್ಳಿಗೆ ಅರಕೆ ಹೋಗುತ್ತೆ ವರ್ಷ. ಅದು ಹೋಗ್ಬಾರ್ದಂತ ನೀನಲ್ಲಿ ಬಂದು ಹೇಳು. ನಿನಗಲ್ಲಿ ಯಾವ ತರ ಒದೆ ಬೀಳುತ್ತೆ, ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಇಬ್ಬರು ನಿನಗೆ ಹೆಂಗೆ ಮೆಟ್ಟಲ್ ಹಾಕ್ತಾರೆ, ಆಮೇಲೆ ನಿನಗೆ ಗೊತ್ತಾಗುತ್ತೆ ನಾಯಿ. ಇದನ್ನ ಮಾಡು. ಮೂರನೇದು, ಹರೀಶ್ ಪೂಂಜಾ ಅವರಿಗೆ ನೀನು ಸವಾಲ್ ಮಾಡು. ಮಹೇಶ್ ಶೆಟ್ಟಿ ಅವ್ರ ಹತ್ರ ನೀನು ಬರಬೇಡ. ನೀನು ಹರೀಶ್ ಪೂಂಜಾ ಅವರಿಗೆ ಸವಾಲ್ ಮಾಡು. ನೀನು ಹಿಂದೂ ನಾಯಕ, ಅವರು ಹಿಂದೂ ಶಾಸಕ ಅಲ್ವಾ, ನೀನು ಅವರಿಗೆ ಸವಾಲ್ ಮಾಡು. ಮಹೇಶ್ ಶೆಟ್ಟಿ ತಂಟೆಗೆ ಬರಬೇಡ. ನಮ್ದು ಒಂದೇ ಸಿದ್ಧಾಂತ ಇದೆ, ಅದು ಅಂಡರ್ ವರ್ಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ಹೇಳಿರುವಂತ ಮಾತು. ಹಿಂದೂಗಳಾಗಿ ಹುಟ್ಟಿದ ಮೇಲೆ ಯಾರ ಅಪ್ಪನಿಗೂ ಭಯ ಪಡಬಾರ್ದು. ನಮ್ಮ ತಂಟೆಗೆ ಬಂದ್ರೆ ಬಿಡಬಾರ್ದು, ಇನ್ನೊಬ್ರು ತಂಟೆಗೆ ಹೋಗ್ಬಾರ್ದು. ನಾವು ಯಾರ ತಂಟೆಗೂ ಹೋಗೇ ಇಲ್ಲ. ನಮ್ಮ ತಂಟೆಗೆ ಬಂದ್ರೆ ತಿಕ್ಕಕ್ಕೆ ಬೆಂಕಿ ಅಂತೂ ಬಿದ್ದೇ ಬೀಳುತ್ತೆ. ನಿನಗೆ ಗೊತ್ತಾಯ್ತಾ? ಬೆಂಕಿ ಅಂತೂ ಬಿದ್ದೇ ಬೀಳುತ್ತೆ. ಅವಾಗ ಗೊತ್ತಾಗುತ್ತೆ ಎಲ್ರಿಗೂ ನಿನ್ ಸಾಮಾನು ಎಷ್ಟು ಉದ್ದ ಇದೆ ಅಂತ. ಚಡ್ಡಿ ಬಿಚ್ಚಿ ನಿನಗೆ ಬೆಂಕಿ ಕೊಟ್ಟು ಕಳಿಸ್ತೀವಿ. ನೆನಪಿರ್ಲಿ ನಿನಗೆ. ಏನು ಇದನ್ನ ಮಾಡಲ್ಲ ಅಂತ ತಲೆಯಲ್ಲಿ ದೊಡ್ಡ ಕನಸು ಕಾಣ್ಬೇಡ. ನೀನು ಅಷ್ಟು ಚಾಲೆಂಜ್ ಮಾಡಿ ಬರೋದಾದ್ರೆ ನೀನು ಬಂದು ಅದು ಹೆಂಗೆ ಹೋಗ್ತೀಯ ಹೊರಗೆ, ಗಡಿ ಹೆಂಗೆ ದಾಟ್ತೀಯ ಗುಂಡ್ಯ, ನಾವು ನೋಡ್ಕೊಳ್ತೀವಿ ನಿನ್ನನ್ನು. ಲೋಪರ್ ಬರೋಕ್ಕಿಂತ ಮುಂಚೆ 10 ಪೊಲೀಸ್ ಸ್ಟೇಷನ್ಗೆ ನೀನು ಫೋನ್ ಮಾಡ್ಬೋದು, ನಿನ್ನ ಅಪ್ಪನಿಗೂ ಫೋನ್ ಮಾಡ್ಬೋದು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಪೊಲೀಸ್ ಬೇಕು. ನಾಯಿ ಕಚಡ. ಮೀಸೆಯಲ್ಲಿ ಗಂಡಸ್ತಾನದ ಮೀಸೆ ಇರಬೇಕು. ಮೀಸೆ ಅಂತ ಇದ್ದ ಮೇಲೆ ಕೆಳಗಡೆ ಬರೋದನ್ನ ಮೇಲ್ಗಡೆ ಅಂಟಿಸ್ಕೊಳ್ಳೋದಲ್ಲ ಲೋಪರ್, ಅದನ್ನು ತೀರ್ಸೋದಲ್ಲ. ಕಚಡ ನಾಯಿ. ಇಲ್ಲಿ ಅತ್ಯಾಚಾರ ಆಗಿದ್ದೌದು. ಸಂತೋಷ್ ರಾವ್ ಅಕಸ್ಮಾತ್ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಾದ್ರೆ ಅವನ್ನ ಒಳಗಾಕ್ಸಿ. ನೀವು ನಿಮ್ಮ ತಿಕ್ಕದಲ್ಲಿ ಅಷ್ಟು ದಮ್ ಇದ್ರೆ ಅವನ್ನ ಒಳಗಾಕ್ಸಿ. ಇಡೀ ಕೋರ್ಟಿಂದ ಅಷ್ಟು ಹೋರಾಟ ಮಾಡಿ ಅಷ್ಟು ಆಫೀಸರ್ಸ್ಗಳು ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಸಂತೋಷ್ ರಾವ್ ಅಲ್ಲ ಅಂತ ನಿರಪರಾಧಿ ಅಂತ ಬಿಟ್ಟಿದ್ದಾರೆ. ನೀನೇನು ಇಲ್ಲಿ ಬಂದು ನೀನು ತುಣ್ಣೆ ಅಲ್ಲಾಡ್ಸೋದು ಲೋಪರ್ ಸುಳೆ ಮಗನೇ, ಕಚಡ ನಾಯಿ ನೀನು. ಬೇವರ್ಸಿ ಪಾಂಕ್ದೆ ರಂಡೆ ಮಗೆಂಬಿ ಮೇನ ಕುಣ್ಣೆ ಕಟ್ತದ್ದು ಮೇನ ಪಿಂಕನ್ಗೆ ತಲ್ಲ ಹೊಡು ಬೇವರ್ಸಿನ ಬೋಳಿ ಮಗನೇ. ತುಣ್ಣೆ ಕಟ್ ಮಾಡಿ ನಿಂದು ಪುಕ್ಳಿಗೆ ಎಟ್ಟಿ ಕಳಿಸ್ಬೇಕು. ನಾಯಿ ಸುಳೆ ಮಗನೇ ನೀನು. ಬೇವರ್ಸಿ ಕಚಡ ನೀನು. ದನದ ವ್ಯಾಪಾರಿ ನೀನು. ಬೇವರ್ಸಿ ನೀನು. ಗೋರಕ್ಷಣೆ ನೀನು ಇಷ್ಟರವರೆಗೆ ನೀನು ಮಾಡಿಲ್ಲ. ಇಷ್ಟರವರೆಗೆ ನೀನು ಗೋರಕ್ಷಣೆ ಮಾಡಿಲ್ಲ. ನೀನು ದುಡ್ಡಿಗಾಗಿ ನೀನು ಟೆಂಪಲ್ ನಿಲ್ಲಿಸ್ತೀಯ. ದನ ತಗೊಂಡೋಗೋರ್ನ ದುಡ್ಡಿಗಾಗಿ ನೀನು ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ. ಅದು ಬಿಟ್ಟರೆ ನೀನು ಬೇರೆ ಏನು ಮಾಡಿದೀಯಾ? ಬದನೆಕಾಯಿ ಮಾಡಿದ್ಯಾ? ಓದಲ್ಲೆಲ್ಲ ಓದಿ ತಿಂತೀಯ ನೀನು. ಕುರಿ ಮಾಂಸನ ನಾಯಿ ಮಾಂಸ ಅಂತ ಹೇಳ್ತೀಯ. ಹಿಂದೂ ಮುಸ್ಲಿಂ ಅವರಿಗೆ ಗಲಾಟೆ ಮಾಡಿಸ್ತೀಯ. ನೀನು ಹಿಂದೂ ನಾಯಕನಾ? ನೀನು ತುಣ್ಣೆ ನಾಯಕ. ನೀನು ತುಣ್ಣೆ ನಾಯಕ. ಬೇವರ್ಸಿ ಲೋಪರ್. ನೆನಪಾಗಿದ್ದಷ್ಟು ಈ ಸುಳೆ ಮಗನಿಗೆ ಉಗಿದಿದ್ದೀನಿ. ಇನ್ನೂ ಏನಾದರೂ ಉಗಿಯೋದಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಈ ಬೋಳಿ ಮಗನಿಗೆ ಶೇರ್ ಮಾಡಿ. ನಿಮಗೆ ಗೊತ್ತಿರ್ಬೋದು, ನನಗೆ ಈ ಕೆರೆಹಳ್ಳಿ ಯಾರಂತ ನನಗೆ ಗೊತ್ತಿಲ್ಲ. ನನಗೆ ಈ ಪುನೀತ್ ಕೆರೆಹಳ್ಳಿ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಇವನು ಯಾರು ಸುಲಿಬೆಲೆ ಅವನು ಯಾರಂತ ನನಗೆ ಗೊತ್ತಿಲ್ಲ. ನನಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ವಿಷಯ ಇಷ್ಟೇ, ಸೌಜನ್ಯ ಅನ್ನೊಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕ್ಕೆ ಎಲ್ಲ ಹೋರಾಟ ಮಾಡ್ತಿದ್ದೀವಿ. ಸುಮಾರು ಜನ, ಪುನೀತ್ ಕೆರೆಹಳ್ಳಿ ಅಂತ ಸುಮಾರು ಜನ ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಬಿಟ್ಟು, ವಾಯ್ಸ್ ರೆಕಾರ್ಡ್ ಎಲ್ಲ ಬಿಟ್ಟು, ಮಹೇಶ್ ಶೆಟ್ಟಿ
ತಿಮ್ಮರೋಡಿ ಅವ್ರನ್ನ ಹೀಯಾಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಯಾವ ಪುನೀತ್ ಕೆರೆಹಳ್ಳಿ ಯಾರು ಅಂತ ನನಗೆ ಗೊತ್ತಿಲ್ಲ, ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ಸುಮಾರು ಬೇರೆ ಬೇರೆ ಪುನೀತ್ ಕೆರೆಹಳ್ಳಿ ಅನ್ನೋರು ವಿಡಿಯೋ ಎಲ್ಲ ಮಾಡಿದ್ದಾರೆ. ಯಾರು ಇದಕ್ಕೆ ಸಂಬಂಧಪಟ್ಟಂತ ಯಾವ ಪುನೀತ್ ಕೆರೆಹಳ್ಳಿ ಇದ್ದಾನೆ, ನಾನು ಆ ಸುಳೆ ಮಗನಿಗಂತ ಹೇಳಿರೋದಷ್ಟೇ. ಅದರಲ್ಲಿ ಯಾರು ಮಹೇಶ್ ಶೆಟ್ಟಿನ ಟಾರ್ಗೆಟ್ ಮಾಡಿ ಮಾತಾಡಿದ್ದೀರಾ ಅಂತ ಸುಳೆ ಮಗನಿಗೆ ನಾನು ಈ ವಿಡಿಯೋ ಮಾಡಿರೋದು. ನಾನು ಇದೇ ಪುನೀತ್ ಕೆರೆಹಳ್ಳಿ ಅಂತ ನಾನು ವಿಡಿಯೋ ಮಾಡಿಲ್ಲ, ನೆನಪಿರಲಿ. ನಾನು ಇವನೇ ಪುನೀತ್ ಕೆರೆಹಳ್ಳಿ ಅಂತ ನಾನು ವಿಡಿಯೋ ಮಾಡಿಲ್ಲ, ಇವನೇ ಪುನೀತ್ ಕೆರೆಹಳ್ಳಿ ಅಂತ ನಾನು ಒಂದು ಫೋಟೋ ತೋರಿಸಿಲ್ಲ. ಎಲ್ಲಿ ನಿನ್ನ ಅಪ್ಪನ ಮನೆಗೆ ಹೋಗ್ತೇವೆ, ಹೋಗು, FIR ಹಾಕ್ಸ್ತೀಯಾ, ಹೋಗು ಬೋಳಿ ಮಗನೇ, ನೀನು ತುಣ್ಣೆ ನಾಯಕ, ನೀನು ತುಣ್ಣೆ ನಾಯಕ. ಇದು ಮೀಸೆ ತಿರುಗಿಸ್ತೀಯಲ್ವಾ, ನಾವು ಶಾಟ ತಿರುಗಿಸ್ತೀವಿ, ಹಂಗೆ ನೀನು ಶಾಟ ನಾಯಕ. ನಾವು ನಿಜವಾದ ಹಿಂದೂಗಳು, ಯಾರಪ್ಪನಿಗೂ ಭಯ ಪಡಲ್ಲ, ಯಾರಪ್ಪನಿಗೂ ಭಯ ಪಡಲ್ಲ. ಇದೊಂದು ಮಾತ್ರ ನೀನು ನೆನಪಿರಲಿ. ಚಾಲೆಂಜ್ ಮಾಡಿ ಬಂದರೆ ನಿಂದು ತುಣ್ಣೆ ಕಟ್ ಮಾಡಿ ಪುಕ್ಳಿಗೆ ಇಟ್ಟು ಕಳಿಸ್ತೀವಿ. ಪುನೀತ್ ಕೆರೆಹಳ್ಳಿ, ನಿಂದು ಏನಿದ್ರು ಕೆರೆಹಳ್ಳಿಲಿ ಮಾತ್ರ ಇಡ್ಕ. ಕರಾವಳಿಗೆ ಬಂದರೆ ನೀನು ತುಣ್ಣೆ ನಾಯಕ, ಸುಳೆ ಮಗನೇ.